ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಒಂದು ಹೊಸ ರೀತಿಯ ಖಾರ ಪೊಂಗಲ್ ಮಾಡ್ತಾಯಿದ್ದೀನಿ. ಇದಕ್ಕೆ ಅಕ್ಕಿಯನ್ನು ಬಳಸ್ತಾ ಇಲ್ಲ, ಅಕ್ಕಿಯನ್ನು ಬಳಸೋದೇ ಖಾರ ಪೊಂಗಲ್ ಮಾಡ್ತಾಯಿದ್ದೀನಿ. ತುಂಬ ರುಚಿಯಾಗಿರುತ್ತೆ, ತುಂಬ ಈಸಿಯಾಗಿ ಮಾಡುವಂಥದ್ದು, ಬೇಕಾಗುವಂತಹ ತಿಂಡಿ. ಬ್ರೇಕ್ಫಾಸ್ಟಿಗೂ ಮಾಡ್ಕೋಬಹುದು ನೀವು. ಇದು ಅವಲಕ್ಕಿ ಪೊಂಗಲ್. ಅಕ್ಕಿಯ ಬದಲು ಅವಲಕ್ಕಿನ ಉಪಯೋಗಿಸ್ತೀನಿ. ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ನಾನು. ತುಂಬ ರುಚಿಯಾಗುತ್ತೆ ಸ್ನೇಹಿತರೆ ಇದು. ಆಮೇಲೆ ಅಕ್ಕಿ ಬೇಡ ಅಂತ ಇರೋರು ಅಂದರೆ ಊಟಕ್ಕೆ ಅಕ್ಕಿ ಆಗಲ್ಲ, ಅವ್ರಿಗೆ ಊಟ ಮಾಡೋ ಹಂಗಿಲ್ಲ ಅಂತಿದ್ರೆ, ಶುಗರ್ ಪೇಷಂಟ್ ಎಲ್ಲ ಇದ್ದರೆ ಇದನ್ನು ಮಾಡ್ಬೋದು. ಅವಲಕ್ಕಿ ಒಳ್ಳೆಯದು ಆರೋಗ್ಯಕ್ಕೆ, ಅದೊಂದು ಅವಲಕ್ಕಿಲಿ ಮಾಡ್ಕೋಬೋದು. ಆಮೇಲೆ ಬೇರೆ ಯಾವುದಾದ್ರು ಕಾರಣಕ್ಕೆ ನೀವು ಅಕ್ಕಿ ಊಟ ಮಾಡಲ್ಲ ಅಂದರೆ ಇದನ್ನು ಮಾಡ್ಕೋಬೋದು. ಹೆಂಗೆ ಮಾಡೋದು ಅಂತ ನೋಡೋಣ. ಫಸ್ಟ್ ನಾನಿಲ್ಲಿ ಒಂದು 3/4 ಕಪ್ಪಿನಷ್ಟು ಹೆಸರು ಬೇಳೆ ತೊಗೊಂಡಿದ್ದೀನಿ. ಹೆಸರು ಬೇಳೆನ ಒಂದು ಕುಕ್ಕರ್ ತಟ್ಟೆಗೆ ಹಾಕಿ ಬೇಯಿಸ್ಕೊಳ್ಳೋಕ್ಕೆ ಇಡ್ತಾಯಿದ್ದೀನಿ. ನಾನಿಲ್ಲಿ ಕುಕ್ಕರ್ ತಟ್ಟೆಯಲ್ಲಿ ಇಡ್ತಾಯಿದ್ದೀನಿ ಬೇಯಿಸ್ಕೊಳ್ಳೋಕ್ಕೆ, ಬರೀ ಕುಕ್ಕರಲ್ಲಿ ಇಡ್ತಾಯಿಲ್ಲ. ಇದನ್ನು ಚೆನ್ನಾಗಿ ತೊಳೆದು ಹುಳೆಲ್ಲ ತೆಗೆದುಬಿಟ್ಟು ನೀರು ಹಾಕಿ ಕುಕ್ಕರಲ್ಲಿ ಬೇಯಿಸ್ತಾಯಿದ್ದೀನಿ. ಸಾಮಾನ್ಯವಾಗಿ ನಾನು ನೋಡ್ತಾಯಿದ್ದೀನಿ ಯೂಟ್ಯೂಬ್ಗಳಲ್ಲಿ, ವೀಡಿಯೋಗಳಲ್ಲೆಲ್ಲ ಈ ಬೇಳೆಗಳನ್ನು ಬರೀ ಕುಕ್ಕರಲ್ಲಿ ಬೇಯಿಸ್ತಾರೆ. ಆಮೇಲೆ ಅದು ಉಕ್ಕು ಬರುತ್ತೆ, ಮೇಲೆ ನೊರೆನು ಉಕ್ಕಿ ಬರುತ್ತೆ ಅಂತ ಅದಕ್ಕೆ ಬೇರೆ ಎಣ್ಣೆ ಅದು ಇದು ಎಲ್ಲ ಹಾಕಬೇಕಾಗತ್ತೆ, ಅಥವಾ ಉಕ್ಕು ಬರುತ್ತೆ, ಅದು ಚೆನ್ನಾಗಿ ಆಗಲ್ಲ ಅಂದರೆ ಕುಕ್ಕರಲ್ಲಿ ಬ್ಲಾಕ್ ಆಗುತ್ತೆ ಅಂತೆಲ್ಲ ಕಂಪ್ಲೇಂಟ್ ಇರುತ್ತೆ. ಅದಕ್ಕೆ ಕುಕ್ಕರ್ ತಟ್ಟೆಯಲ್ಲಿ ನೀವು ಬೇಯಿಸ್ಕೋಬೇಕು. ನೋಡಿ, ಈ ಥರ ಉಕ್ಕು ಬಂದರೆ ಇದೆಲ್ಲ ಕ್ಲೋಸ್ ಆಗುತ್ತೆ. ಈ ಲಿಡ್ ಇದು ಇರುತ್ತಲ್ವ, ಆ ಕುಕ್ಕರಲ್ಲಿ ಹೋಲ್ ಇರುತ್ತಲ್ವ, ಅದು ಕ್ಲೋಸ್ ಆಗಬಾರ್ದು. ಅದು ಕ್ಲೋಸ್ ಆದರೆ ಸ್ಟೀಮ್ ಹೋಗಲ್ಲ, ಬ್ಲಾಕ್ ಆಗುತ್ತೆ, ಆಮೇಲೆ ಕುಕ್ಕರ್ ಬ್ಲಾಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಅದರಿಂದ ಯಾವಾಗಲೂ ಏನೇ ಅಡುಗೆ ಮಾಡಿದರೂ ಅದು ಕ್ಲೀನ್ ಇದೆಯಾ ಅಂತ ನೋಡಬೇಕು. ಅದಾಗಿಲ್ಲ, ಬ್ಲಾಕ್ ಆದರೆ ಇದು ಆಚೆ ಬರುತ್ತೆ. ಸೇಫ್ಟಿ ವಾಲು ಅಂತ ಹೇಳ್ತೀವಿ ನಾವು ಇದಕ್ಕೆ, ಅದು ಸೇಫ್ಟಿಗೆ ಇರೋದು. ಅದೆರಡು ಬ್ಲಾಕ್ ಆಗಬಾರ್ದು. ಅದು ಸೇಫ್ಟಿ ವಾಲು ಇಲ್ಲ ಅಂತಂದರೆ ಆಮೇಲೆ ಕುಕ್ಕರ್ ಬ್ಲಾಸ್ಟ್ ಆಗಿಬಿಡತ್ತೆ. ಅದರಿಂದ ಹುಷಾರಾಗಿ ಉಪಯೋಗಿಸ್ಕೋಬೇಕು. ಇದು ಕ್ಲೀನ್ ಇಟ್ಕೋಬೇಕು, ಯಾವಾಗ ತೊಳೆಯೋಕೆ ಬ್ರಷ್ ಎಲ್ಲ ಹಾಕಿ ತೊಳಿಬೇಕು. ಆ ಹೋಲ್ಗಳನ್ನು ಕ್ಲೀನ್ ಮಾಡಿ ನೀವು ಅದನ್ನು ಬೆಳಕಿಗೆ ಹಿಡಿದು ನೋಡಬೇಕು, ಥ್ರೂ ಆ್ಯಂಡ್ ಥ್ರೂ ಆ ಕಡೆ ಬೆಳಕು ಕಾಣುತ್ತಾ ಅಂತ. ಹಂಗಿದ್ರೆ ಉಪಯೋಗಿಸ್ಕೋಬೇಕು. ಈ ಸುತ್ತಲೂ ಕೂಡ ಡ್ಯಾಮೇಜ್ ಆಗಬಾರ್ದು. ಈ ಥರ ಸುತ್ತಲು ಇದೆಯಲ್ವ, ಅದೆಲ್ಲ ಡ್ಯಾಮೇಜ್ ಆದರೆ ಗ್ಯಾಸು ಅಂದರೆ ಸ್ಟೀಮ್ ನಿಂತ್ಕೊಳ್ಳಲ್ಲ. ಕುಕ್ಕರ್ನ ಉದ್ದೇಶನೇ ಸ್ಟೀಮ್ ನಿಂತ್ಕೊಳ್ಳೋದು. ಈ ಥರ ಸೈಡ್ಗೆಲ್ಲ ಹೊಡಿಯೋದೆಲ್ಲ ಮಾಡಬಾರ್ದು. ನಾನು ವೀಡಿಯೋಗಳಲ್ಲಿ ನೋಡಿದ್ದೀನಿ, ಕುಕ್ಕರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಸೌಟನ್ನು ಕುಕ್ಕರ್ ಸೈಡಿಗೆ ಹೊಡಿತಾರೆ, ಅದು ಡ್ಯಾಮೇಜ್ ಆಗುತ್ತೆ. ಡ್ಯಾಮೇಜ್ ಆದರೆ ಆಮೇಲೆ ಸರಿಯಾಗಿ ಸ್ಟೀಮ್ ನಿಂತ್ಕೊಳ್ಳೋಲ್ಲ. ಕುಕ್ಕರ್ನ ಉದ್ದೇಶನೇ ಸ್ಟೀಮಲ್ಲಿ ಬೇಯುವಂಥದ್ದು, ಸ್ಟೀಮಲ್ಲಿ ಬೇಯಬೇಕಿದು. ಏನಾಗಲ್ಲ, ಇದು ಎಷ್ಟು ವರ್ಷವೂ ಏನಾಗಲ್ಲ ಮೇಂಟೈನ್ ಮಾಡಿದರೆ. ಇದು ನನಗೆ ಅಗತ್ಯ ಇದೆ ಅಂತ ತೆಗೆದು 5-6 ವರ್ಷ ಆಯ್ತು ಅಷ್ಟೇ. ಇಲ್ಲಾಂದರೆ ನನ್ನ ಹತ್ರ ಮದುವೆಗೆ ತೆಗೆದಿರೋ 30 ವರ್ಷ ಹಳೆ ಕುಕ್ಕರ್ ಸಹ ಇದೆ, ಚೆನ್ನಾಗಿ ವರ್ಕ್ ಆಗುತ್ತೆ, ಏನೂ ಆಗಲ್ಲ. ಅದನ್ನು ಚೆನ್ನಾಗಿ ತೊಳೆದು ಉಪಯೋಗಿಸ್ಬೇಕು ನೀವು. ಅದಕ್ಕೆ ನಾನು ಹೇಳ್ತಾ ಇರೋದು, ಈಗ ಮೀನು ಈ ಉಕ್ಕು ಬರುವಂಥ ವಸ್ತುಗಳಿದೆಯಲ್ವ, ನೊರೆ ಬರುವಂಥದ್ದು, ಹೆಸರು ಬೇಳೆ, ಆಮೇಲೆ ತೊಗರಿಬೇಳೆ, ಅಕ್ಕಿ, ಇಂಥದ್ದೆಲ್ಲ ಈ ಸ್ಟಾರ್ಚ್ ಇರೋಂಥದ್ದು ಉಕ್ಕು ಬರುತ್ತೆ ನೋಡಿ ಕುದಿಯುವಾಗ, ಅಂಥದ್ದನ್ನು ಡೈರೆಕ್ಟ್ ಕುಕ್ಕರಲ್ಲಿ ಬೇಯಿಸ್ಕೋಬಾರ್ದು. ಈ ಥರ ಪಾತ್ರೆಯಲ್ಲಿ ನೀರು ಹಾಕಿ ಚೆನ್ನಾಗಿ ತೊಳೆದ್ಬಿಟ್ಟು ಆಮೇಲೆ ಈಗ ಬೇಯಿಸೋಕ್ಕೆ ಇಡ್ತಾ ಇದ್ದೀನಿ. ಪಾತ್ರೆಯಲ್ಲಿ ಇಡಬೇಕು. ಪಾತ್ರೆಯಲ್ಲಿ ಇಟ್ಟರೆ ಅದು ಉಕ್ಕು ಬರಲ್ಲ. ನಾನು ನಿಮಗೆ ತೋರಿಸ್ತೀನಿ ಆಮೇಲೆ ವಿಸಿಲ್ ಬಂದಾಗ. ನೋಡಿ, ವಿಸಿಲ್ ಬರ್ತಾ ಇದೆ ನೋಡಿ, ಸ್ವಲ್ಪನೂ ಉಕ್ಕು ಬಂದಿಲ್ಲ ನೋಡಿ, ಸ್ವಲ್ಪನೂ ಆಚೆ ಬಂದಿಲ್ಲ. ಪಾತ್ರೆಯಲ್ಲಿಟ್ಟರೆ ಬರಲ್ಲ, ಚೆನ್ನಾಗಿ ಬಂದಿರುತ್ತೆ. ಹೈ ಫ್ಲೇಮಲ್ಲಿ 1 ವಿಸಿಲು, ಸಿಮ್ಮಿಗೆ 1 ವಿಸಿಲು ಅಷ್ಟೇ. ನಾನು ವೀಡಿಯೋ ಮಾಡಿದ್ದೀನಿ ಅಂದರೆ ಗ್ಯಾಸ್ ಉಳಿತಾಯದ ಬಗ್ಗೆ ನೋಡಿ. ಈಗ ಅದನ್ನು ಸೈಡಲ್ಲಿ ಇಟ್ಟಿದ್ದೀನಿ. ಈಗ 2 ಕಪ್ಪಿನಷ್ಟು ನಾನು ಅವಲಕ್ಕಿ ತೊಗೊಂಡಿದ್ದೀನಿ. 1 ಕಪ್ಪು ತೊಗೊಂಡಿದ್ದೀನಿ, 3/4 ಕಪ್ಪಿನಷ್ಟು ಹೆಸರುಬೇಳೆ, 2 ಕಪ್ಪಿನಷ್ಟು ಇಲ್ಲಿ ಅವಲಕ್ಕಿ ತೊಗೊಂಡಿದ್ದೀನಿ. ಇದನ್ನು 2 ಸಾರಿ ಚೆನ್ನಾಗಿ ತೊಳೆದು ಧೂಳು ತೆಗೆದು ಇಟ್ಬಿಡಿ. ನೆನೆಯೋಕ್ಕೆ ಅಂತ ಇಡಬೇಕಾಗಿಲ್ಲ, ನೀರು ಹಾಕಿ ತೊಳಿತೀವಲ್ವ, ಅದುವೇ ಸಾಕು. ಹಾಕಿ ಹಾಗೆ ಇಟ್ಟಿರಿ, ತುಂಬ ಹೊತ್ತು ಇಡಬೇಕಾಗೂ ಇಲ್ಲ. ನಾವಿಲ್ಲಿ ಇದು ಕುದಿಸೋಷ್ಟೊತ್ತಿಗೆ ಆಗುತ್ತೆ. ಈಗ ಹೆಸರುಬೇಳೆ ಇನ್ನೊಂದು ಪಾತ್ರೆಗೆ ಹಾಕಿ ಸ್ವಲ್ಪ ನೀರು ಹಾಕಿ ಕುದಿಸ್ತಾ ಇದ್ದೀನಿ. ನೀರು ಸ್ವಲ್ಪ ಜಾಸ್ತಿನೇ ಇಟ್ಟಿದ್ದೀನಿ, ಯಾಕಂದರೆ ಅವಲಕ್ಕಿ ಹಾಕ್ತೀವಲ್ವ ಈಗ, ಆದ್ದರಿಂದ. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀನಿ. ನೀವು ಬೇಯುವಾಗಲೇ ಬೇಕಾದ್ರೂ ಹಾಕ್ಕೋಬೋದು, ನಾನು ಈಗ ಹಾಕ್ತಾಯಿದ್ದೀನಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಗಂಟುಗಳು ಇರಬಾರ್ದು. ಅದು ಕುದಿಯುವಾಗ ಗಂಟುಗಳು ಬಿಡುತ್ತೆ. ಚೆನ್ನಾಗಿ ಕುದಿಸಬೇಕು. ನೀವು ಕುಕ್ಕರಲ್ಲಿ ಡೈರೆಕ್ಟ್ ಬೇಳೆ ಬೇಯಿಸಿದರೆ ಖಂಡಿತ ಅದು ಉಕ್ಕು ಬರುತ್ತೆ, ಆ ಹೊರಗಡೆ ಎಲ್ಲ ಬರುತ್ತೆ. ಅದನ್ನು ಕ್ಲೀನ್ ಮಾಡೋದು ತುಂಬ ಕಷ್ಟ, ಬ್ಲಾಕು ಆಗುತ್ತೆ, ಎಲ್ಲ ಆಗುತ್ತೆ. ಅದಕ್ಕೋಸ್ಕರ ಪಾತ್ರೆಯಲ್ಲಿ ಬೇಯಿಸ್ಬೇಕು. ಯಾವುದೇ ಪಾತ್ರೆಯಲ್ಲಿ ಬೇಯಿಸಿ ಚೆನ್ನಾಗಿ ಬೇಯುತ್ತೆ. ನೋಡಿ, ಈಗ ತೊಳೆದಿಟ್ಟಿರುವಂತಹ ಅವಲಕ್ಕಿನ ಇದಕ್ಕೆ ಹಾಕ್ತಾಯಿದ್ದೀನಿ. ಕುದಿದಿದೆ ನೀರು, ಅಂದರೆ ಈ ಹೆಸರುಬೇಳೆ ಇರೋದು ಕುದಿದಿದೆ. ಕುದಿದ ಮೇಲೆ ಇದನ್ನು ಈ ಥರ ಬಿಡಿಸಿ ಬಿಡಿಸಿ ಹಾಕ್ಕೋಬೇಕು, ಇಲ್ಲಾಂದರೆ ಒಂದೇ ಕಡೆ ಬಿದ್ದರೆ ಮುದ್ದೆ ಆದಂಗೆ ಆಗುತ್ತೆ. ಸ್ವಲ್ಪ ಬಿಡಿಸಿ ಬಿಡಿಸಿ ಹಾಕ್ಕೊಂಡು ಈ ಥರ ಸೌಟಲ್ಲಿ ಮುಗಿಸ್ಕೊಂಡು ಹಾಕ್ಕೋಬೇಕು ಪೂರ್ತಿ. ನೋಡಿ, ಈ ಥರ ಬಿಡಿಸಿ ಬಿಡಿಸಿ ಹಾಕಿದ್ದೀನಿ. ಇದೀಗ ಚೆನ್ನಾಗಿ ಬೇಯುತ್ತೆ. ಬೆಂದ ಮೇಲೆ ಒಂದೇ ಅಂದರೆ ಇದರ ಜೊತೆ ಮಿಕ್ಸ್ ಆಗುತ್ತೆ ಹೆಸರುಬೇಳೆ ಥರ.
ಚೆನ್ನಾಗಿ ಆಗುತ್ತೆ. ಹೆಸರುಬೇಳೆಗೆ ಅಕ್ಕಿ ಪೊಂಗಲ್ನ ಹಾಗೆ ಇದನ್ನು ತುಂಬ ಚೆನ್ನಾಗಿ ಆಗುತ್ತೆ, ದಪ್ಪ ಬರುತ್ತೆ. ಈಗ ನೀರಿದೆ, ಕುದ್ದಾಗ ದಪ್ಪ ಬರುತ್ತೆ. ಈಗ ನೋಡಿ, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಒಂದು ಹಸಿಮೆಣಸಿನ್ಕಾಯಿನೂ, ಒಂದು ತುಂಡು ಹಸಿಮೆಣಸಿನ್ಕಾಯಿನೂ ಈಗಲೂ ಹಾಕಿದ್ದೀನಿ ಕುದಿಯೋಕ್ಕೆ. ನೀವು ಬೇಕಾದ್ರೆ ಹೆಸರುಬೇಳೆ ಬೇಯುವಾಗಲೂ ಹಾಕ್ಕೋಬೋದು, ಅಥವಾ ಕುದಿಸೋಗೂ ಈ ಥರ ಹಾಕ್ಕೋಬೋದು. ಹೆಚ್ಚು ಬೇಕು ಅಂದರೆ ಹೆಚ್ಚು ಹಾಕ್ಕೋಬೋದು. ನಾನು ಒಗ್ಗರಣೆಗೆ ಹಾಕ್ಕೊಳ್ತೀನಿ ಹಸಿಮೆಣಸಿನ್ಕಾಯಿ, ಆವಾಗ ಖಾರ ಬಿಟ್ಕೊಳ್ಳುತ್ತೆ. ನಾವು ಮತ್ತು ತುಂಬ ಖಾರ ತಿನ್ನಲ್ಲ, ನಿಮ್ಗೆ ಗೊತ್ತಾ, ಇದು ನಾನು ಮೊದಲೇ ಹೇಳಿದ್ದೀನಿ. ನೀವು ಖಾರ ತಿನ್ನೋರಾದರೆ ಬೇಕಾದರೆ ಬೇಯುವಾಗಲೂ ಈ ಥರ 2 ಹಸಿಮೆಣಸಿನ್ಕಾಯಿ ಹಾಕಿ ಆಮೇಲೆ ಒಗ್ಗರಣೆಗೂ ಹಾಕ್ಕೊಳ್ಳಿ. ಈಗ ಅದು ಕುದಿದ ಮೇಲೆ ಇನ್ನೊಂದು ಪಾತ್ರೆಯಲ್ಲಿ ಒಗ್ಗರಣೆ ರೆಡಿ ಮಾಡ್ತಾಯಿದ್ದೀನಿ. ಒಗ್ಗರಣೆ ಪಾತ್ರೆಯಲ್ಲಿ 1 ಚಮಚದಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಪೊಂಗಲ್ಗೆ ತುಪ್ಪದ ಒಗ್ಗರಣೆನೇ ತುಂಬ ರುಚಿಯಾಗೋದು. ತುಪ್ಪ ಇದ್ದರೆ ಚೆನ್ನಾಗಿ ಪರಿಮಳ ಬರುತ್ತೆ. ಅದನ್ನು ಸರಿಯಾಗಿ 1 ಚಮಚದಷ್ಟು ಒಗ್ಗರಣೆ ಪಾತ್ರಕ್ಕೆ ತುಪ್ಪ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ, 1 ಮುಷ್ಟಿ, ಸಣ್ಣ ಮುಷ್ಟಿ ಅಷ್ಟು, ಅಂದರೆ ಮುಷ್ಟಿ ಅಲ್ಲ, 8-10 ಗೋಡಂಬಿನ ಅರ್ಧ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಬಿಸಿ ಆಗೋವರೆಗೂ ಮಾಡಿಬಿಟ್ಟು ಆಮೇಲೆ ಅದಕ್ಕೆ 1.5 ಚಮಚದಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಇದು ನಾನೀಗ ಹಾಕಿರೋದು, ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಸಿಡಿಯೋವರೆಗೂ ಕಾಯಿರಿ, ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ಶುಂಠಿ, 1 ಇಂಚಿನಷ್ಟು ಶುಂಠಿಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, 2-3 ಎಷ್ಟು ಬೇಕೋ ಅಷ್ಟು ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ಅಂದರೆ 1 ಅರ್ಧ ಚಮಚದಷ್ಟು ಕಾಳು ಮೆಣಸಿನ ಪುಡಿ ಹಾಕ್ಕೊಂಡಿದ್ದೀನಿ, ಪೆಪ್ಪರ್ ಪೌಡರು, ಕುಟ್ಟಿ ಪುಡಿ ಮಾಡಿರೋದಷ್ಟೇ, ಅದನ್ನು ಹುರಿದಿಲ್ಲ, ಏನಿಲ್ಲ, ಸುಮ್ಮನೆ ಹಾಗೆ ಡೈರೆಕ್ಟ್ ಕುಟಾಣಿಲಿ ಕುಟ್ಟಿ ಪುಡಿ ಮಾಡಿರೋದು. ಈಗ 1 ಚಮಚದಷ್ಟು ಹಿಂಗೆ ಹಾಕ್ಕೊಂಡಿದ್ದೀನಿ. ಖಾರ ನೋಡ್ಕೊಂಡು ಹಾಕಿ, ಕಾಳು ಮೆಣಸು ಕೂಡ ಸ್ವಲ್ಪ ಖಾರ ಇರುತ್ತಲ್ವ, ಹಸಿಮೆಣಸು ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ, ಕರಿಬೇವು ಕೂಡ ಹಾಕ್ಕೊಂಡೆ, ಒಂದು ಸ್ವಲ್ಪ ಕರಿಬೇವು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು, ನೋಡಿ ಗೋಡಂಬಿನೂ ಚೆನ್ನಾಗಿ ಆಯಿತು. ಇದನ್ನು ಈಗ ಸೇರಿಸ್ಕೊಳ್ಳೋಣ. ಇದು ಕುದಿದಿದೆ, ಚೆನ್ನಾಗಿ ಕುದಿಬೇಕು. ಕುದಿದ ಮೇಲೆ ಇದನ್ನು ಹಾಕ್ಕೊಳ್ಳಿ. ಕುದ್ದಾಗ ದಪ್ಪ ಬರುತ್ತೆ ಅದು ಅವಲಕ್ಕಿ, ತಣ್ಣದ ಮೇಲೆ ಇನ್ನೂ ದಪ್ಪ ಆಗುತ್ತೆ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ರುಚಿಯಾದಂತಹ ಪೊಂಗಲ್ ರೆಡಿ ಆಯಿತು. ತುಂಬ ಸುಲಭ ಮಾಡೋದು, ತುಂಬ ಬೇಗ ಆಗುತ್ತೆ. ನಿಮಗೆ ಬೆಳಗ್ಗೆ ತಡ ಆಗುತ್ತೆ, ಲೇಟ್ ಆಗುತ್ತೆ ಅಂತ ಇದ್ದರೆ ಇದನ್ನು ಮಾಡ್ಕೋಬೋದು. ತುಂಬ ಸುಲಭ. ಹೆಸರುಬೇಳೆಯನ್ನು ಬೇಯಿಸೋದು ಮಾತ್ರ ಕೆಲಸ, ಆಮೇಲೆ ಕುದಿಸ್ಬಿಟ್ಟು ಅವಲಕ್ಕಿನ ಹಾಕ್ಕೊಂಡು ಅದು ಬೇಗ ಕುದಿಯತ್ತೆ, ಎಲ್ಲ ಆಗುತ್ತೆ, ಏನು ಕಷ್ಟ ಆಗೋಲ್ಲ. ಒಂದು ಒಗ್ಗರಣೆ ಹಾಕ್ಕೊಳ್ಳೋದು, ಎಲ್ಲ ವೆರೈಟಿ ಹಾಕ್ಕೊಂಡು ಅಷ್ಟೇ. ತುಂಬ ರುಚಿಯಾಗುತ್ತೆ, ಬೇಗ ಆಗುವಂಥದ್ದು. ಲೇಟ್ ಆಯಿತು, ಬೆಳಗ್ಗೆ ಹೇಳೋಗಿ ಲೇಟ್ ಆಯಿತು, ಅರ್ಜೆಂಟಿಗೆ ಏನು ಮಾಡೋದು ಅಂತಿದ್ದರೆ ಇದನ್ನು ಮಾಡ್ಕೊಬೋದು ನೀವು. ಬಿಸಿ ಬಿಸಿ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ತಣಿದ್ರೆ ಒಂಥರ ಬೇರೆ ಅಷ್ಟು ಇದಾಗಲ್ಲ, ಆದರೆ ಬಿಸಿ ಬಿಸಿ ತುಂಬ ರುಚಿಯಾಗುತ್ತೆ. ಇದು ಅವಲಕ್ಕಿದು ಅಂತಲೇ ಗೊತ್ತಾಗಲ್ಲ, ಅನ್ನೋ ಥರನೇ ಆಗುತ್ತೆ, ಅದೇ ರುಚಿ ಬರುತ್ತೆ. ನಿಮಗೆ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ. ಚಾನಲ್ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.